ಹಲೋ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಆರಾಮಾಗಿದ್ದೀನಿ. ಇವತ್ತು ನಾನು ಓರಿಯೋ ಬಿಸ್ಕಿಟಿಂದ ಕೇಕ್ ಮಾಡ್ತೀನಿ. ನಾನು 2 ಪ್ಯಾಕೆಟ್ಸು ಓರಿಯೋ ಬಿಸ್ಕಿಟ್ ತೊಗೊಂಡಿದ್ದೀನಿ. ಅದನ್ನು ಕ್ರೀಮೆಲ್ಲ ನಾನು ಸಪ್ರೇಟಾಗಿ ತೆಗಿತಿದ್ದೀನಿ. ಅದರಿಂದ ಕೂಡ ನಾನು ಆಮೇಲೆ ಡೆಕೋರೇಟ್ ಮಾಡ್ತೀನಿ ಕೇಕಿಗೆ. ಇವಾಗ ಒಂದೊಂದೇ ಎಲ್ಲ ಕ್ರೀಮು ಆಮೇಲೆ ಬಿಸ್ಕಿಟ್ನ ನಾನು ಸಪ್ರೇಟ್ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ತುಂಬ ಒಂದು 2 ಪ್ಯಾಕೆಟ್ಸಿಂದ ತುಂಬ ಆಗುತ್ತೆ ಕೇಕು. ಆಮೇಲೆ ನಾನಿವಾಗ ಎಲ್ಲ ಬಿಸ್ಕಿಟ್ನ ನಾನು ಮಿಕ್ಸರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ. ಇದನ್ನ ಪೌಡ್ರ್ ಮಾಡಿಕೊಂಡು ಇದಕ್ಕೆ ನಾವು ಸ್ವಲ್ಪ ಹಾಲು ಆಮೇಲೆ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಕ್ರೀಮಿ ಸ್ಟ್ರಕ್ಚರಲ್ಲಿ ಮಾಡಿಕೊಂಡು ಇದನ್ನ ಕುಕ್ಕರಲ್ಲಿ ಹಾಕ್ಕೋಬೇಕು. ಅದೇ ಥರ ನಾನು ಗುಡ್ಡೆ ಬಿಸ್ಕಿಟ್ನು ಅದೇ ಥರನೇ ಮಾಡ್ಕೊಂಡಿದ್ದೆ. ಅದನ್ನು ವಿಡಿಯೋ ತೋರಿಸಿಲ್ಲ ನಿಮಗೆ. ಆಮೇಲೆ ಒಂದು ಗುಡ್ಡೆ ಬಿಸ್ಕಿಟ್ಟು ಮತ್ತು ಒಂದು ಓರಿಯೋ ಬಿಸ್ಕಿಟ್ಟಿಂದ ನೋಡಿ ಈ ಥರ ನಾನು ಕುಕ್ಕರಲ್ಲೇ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ. ಇವಾಗ ನಾವು ಒಂದು ಕಡ್ಡಿಯಿಂದ ಹಿಂಗೆ ಇದನ್ನು ಮಾಡಿದರೆ ಹತ್ಕೋಬಾರ್ದು ಯಾವುದಕ್ಕೆ. ಇದು ಇವಾಗ ಕರೆಕ್ಟಾಗಿ ಬೆಂದಿದೆ. ಇದನ್ನು ನಾನು ಈ ರೀತಿ ಒಂದ್ರ ಮೇಲೆ ಒಂದಿಟ್ಟು ಇದನ್ನು ಮಾಡಿದ್ದೀನಿ. ಮಿಡಲು ಸ್ವಲ್ಪ ಡೈರಿ ಮಿಲ್ಕ್ ಚಾಕ್ಲೇಟ್ನ ಸ್ವಲ್ಪ ಅದನ್ನ ಕ್ರೀಮಿ ಥರ ಮಾಡಿಕೊಂಡು ಒಳಗಡೆ ಹಾಕ್ಕೊಂಡು 2 ಪ್ಯಾಚಪ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನು ಕ್ರೀಮ್ ಮಾಡ್ಕೊಂಡಿದ್ದೆನಲ್ಲ ಡೈರಿ ಮಿಲ್ಕ್ ಚಾಕ್ಲೇಟ್ದು ನೋಡಿ ಈ ಕನ್ಸಿಸ್ಟಲ್ಲಿ. ಇದಕ್ಕೂ ಸ್ವಲ್ಪ ಹಾಲು ಆಮೇಲೆ ತುಪ್ಪ ಹಾಕ್ಕೋಬೇಕು. ಇದನ್ನ ಹಾಕ್ಕೊಂಡು ಇದನ್ನ ಮೇಲ್ಗಡೆ ಈ ಥರ ನಾವು ಹಾಕೊಂಡು ಹರಡಿ ಇದನ್ನು ಫ್ರೀಜರಲ್ಲಿ ಇಡಬೇಕು. ಅಂದರೆ ಚೆನ್ನಾಗಿ ಗಟ್ಟಿಯಾಗುತ್ತೆ. ನೋಡಿ ಆ ಥರ ಫುಲ್ ಗಟ್ಟಿಯಾಗಿದೆ. ಇವಾಗ ಉಳಿದಿದ್ದು ಬಿಸ್ಕೆಟ್ನ ನಾನು ಈ ಥರ ಕಟ್ ಮಾಡ್ಕೊಳ್ತಿದ್ದೀನಿ. ಇದನ್ನು ನಾನು ಡೆಕೋರೇಟಿಗೆ ಯೂಸ್ ಮಾಡ್ಕೊಳ್ತಿದ್ದೀನಿ. ಟೋಟಲ್ ನಾನು 3 ಓರಿಯೋ ಬಿಸ್ಕೆಟ್ನ ನಾನು ಯೂಸ್ ಮಾಡ್ಕೊಂಡಿದ್ದೆ. 2 ಕೇಕ್ ಮಾಡ್ಕೊಳ್ಳಿಕ್ಕೆ, 1 ಡೆಕೋರೇಟ್ ಮಾಡ್ಕೊಳ್ಳಿಕ್ಕೆ. ನೋಡಿ ಈ ಥರ ಮೇಲ್ಗಡೆ ಕ್ರೀಮ್ ಹಾಕಿದ್ದೆನಲ್ಲ ಫ್ರೀಜರಲ್ಲಿ ಇಟ್ಟಿದ್ದೆ, ಈ ಥರ ಬಂದಿತ್ತು. ಮೇಲ್ಗಡೆ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನ ಸ್ವಲ್ಪ ಇಟ್ಕೊಂಡಿದ್ದೆ ಸೈಡ್ಗೆ. ಇವಾಗ ಇಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಸೈಡ್ಗೆಲ್ಲ ನಾನು ಓರಿಯೋ ಬಿಸ್ಕೆಟ್ನ ನಾನು ಡೆಕೋರೇಟ್ ಮಾಡಿದ್ದೀನಿ. ನೋಡಿ ಈ ಥರ ಬಂದಿದೆ. ಇದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಇದು ನೋಡಿ. ಥ್ಯಾಂಕ್ ಯು.